ಕೆಂಪುಕೋಟೆಯಲ್ಲಿ ಪ್ರಧಾನಿ ದೇಶ ಬಾವುಟ ಹಾರಿಸುವಂತೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ರಾಷ್ಟ್ರಧ್ವಜ ಹಾರಿಸುವ ಗೌರವ ಪಡೆಯಬೇಕು ಎಂದು ವಾದಿಸಿದವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ದಿವಂಗತ ಕರುಣಾನಿಧಿಯವರು. ಈ ಸಂಬಂಧ ಮುಖ್ಯಮಂತ್ರಿ ಕರುಣಾನಿಧಿಯವರು 1974ರ ಫೆಬ್ರವರಿಯಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ಪತ್ರ ಬರೆದಿದ್ದರು. ಅದನ್ನು ಪುರಸ್ಕರಿಸಿದ ಅವರು ಅದಕ್ಕೆ ಮನ್ನಣೆ ನೀಡಿದರು. ಅದರಂತೆ 1974ರಿಂದ ಸ್ವಾತಂತ್ರ್ಯೋತ್ಸವದಂದು ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಬಾವುಟ ಹಾರಿಸಿ ರಾಜ್ಯವನ್ನು ಉದ್ದೇಶಿಸಿ ಮಾತನಾಡುವ ಕ್ರಮ ಜಾರಿಗೆ ಬಂತು. ಅದಕ್ಕೆ ಮೊದಲು ರಾಜ್ಯಪಾಲರೇ ಅದನ್ನು ನೆರವೇರಿಸುತ್ತಿದ್ದರು. ಕರ್ನಾಟಕದಲ್ಲಿ ಮೊದಲಿಗೆ ಆ ಗೌರವ ಪಡೆದವರು ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸ್ ಅವರು. ಈಗ ಬೆಂಗಳೂರಿನ ಮಣೆಕ್ಷಾ ಮೈದಾನದಲ್ಲಿ ಧ್ವಜ ಹಾರಿಸಿ ನುಡಿದವರು ಹಾಲಿ ಮುಖ್ಯಮಂತ್ರಿ ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯನವರು.